ವೀಕ್ಷಕರೇ, ರಾಜ್ಯದಲ್ಲಿ 1,08,00,000 ಮತದಾರರಿಗೆ ಕೋಕ್ ನೀಡಲಾಗಿದೆ. ಮನೆ ಮನೆ ಭೇಟಿ ಪ್ರಕ್ರಿಯೆ ನಿನ್ನೆ ಮುಕ್ತಾಯಗೊಂಡಿದೆ. ಒಟ್ಟು 1,31,31,945 ವೋಟ್ಗಳು ಢಮ. ಮನೆ ಮನೆ ಭೇಟಿ ಪ್ರಕ್ರಿಯೆ ನಿನ್ನೆಗೆ ಎಂಡ್ ಆಯಿತು. ಇನ್ಯಾರು ಮನೆ ಬಾಗಿಲಿಗೆ ಬರೋದಿಲ್ಲ. ಒಟ್ಟು 1,08,31,945 ASDDO ಮತದಾರರು ಪತ್ತೆಯಾಗಿದ್ದಾರೆ. ಗೈರು, ಸ್ಥಳಾಂತರ, ನಕಲಿ ಐಡಿ, ಮರಣ ಹೊಂದಿದವರು. ಆಗಸ್ಟ್ 24ಕ್ಕೆ SIR ಮೊದಲ ಕರಡು ಪಟ್ಟಿ ಪ್ರಕಟ ಆಗುತ್ತೆ. ಆಗಸ್ಟ್ 24ರಿಂದ ಸೆಪ್ಟೆಂಬರ್ 23ರವರೆಗೆ ಆಕ್ಷೇಪಣೆಗೆ ಅವಕಾಶ ಇದೆ. ಅಕ್ಟೋಬರ್ 27ಕ್ಕೆ ಅಂತಿಮ ಮತದಾರರ ಪಟ್ಟಿ ಪ್ರಕಟ ಆಗುತ್ತೆ. ಅದರಲ್ಲಿ ಎಷ್ಟು ಜನ ಔಟ್ ಆಗ್ತಾರೆ, ಎಷ್ಟು ಜನ ಇನ್ ಆಗ್ತಾರೆ ಅನ್ನೋದೇ ಅತ್ಯಂತ ಕೌತುಕ. ಈಗಾಗಲೇ ಮನೆ ಮನೆಗೆ SIR ವೋಟರ್ ಐಡಿ ಪರಿಷ್ಕರಣೆಯ ಭಾಗವಾಗಿ ಬಂದಿದ್ರಲ್ಲ, ಆ ಬಂದವರು ತೆಗೆದುಕೊಂಡ ದಾಖಲೆಗಳು, ಕಂಡ ಸತ್ಯಗಳು, ಅವರಲ್ಲಿ ಸಂಗ್ರಹವಾಗಿರುವ ಸಾಕ್ಷ್ಯಗಳು, ಈ ಎಲ್ಲದರ ಆಧಾರದ ಮೇಲೆ ಪರಿಷ್ಕರಣೆ ಅನ್ನೋದಾಗುತ್ತೆ. ಪರಿಷ್ಕರಣೆ ಆಗಿರುವುದು 1,08,31,945 ಈ ಇಷ್ಟು ವೋಟ್ಗಳು ನೋಡಿ, ಸರಿಸುಮಾರು 2011ರಲ್ಲಿ ಗಣತಿಯಾಗಿದೆ ಭಾರತದಲ್ಲಿ. ಇನ್ನು ಕರ್ನಾಟಕದ ಈಗಿನ ಲೆಕ್ಕಾಚಾರದ ಪ್ರಕಾರ 7.25 ಕೋಟಿ ಜನಸಂಖ್ಯೆ ಕರ್ನಾಟಕದಲ್ಲಿ ಇದೆ ಎಂದು ಹೇಳಲಾಗುತ್ತೆ. ಆ ಪೈಕಿ ವೋಟರ್ ಐಡಿ ಇರೋದು ಮಾತ್ರ ಕೇವಲ 4.5 ಕೋಟಿ. ಈ 4.5 ಕೋಟಿಯಲ್ಲಿ 1,08,31,945 ಏನಾದರೂ ಮೈನಸ್ ಆದರೆ ಉಳಿದಿರೋದು 2.25 ಕೋಟಿನೋ ಅಥವಾ 3 ಕೋಟಿ ಚಿಲ್ಲರೆನೋ. ಹಾಗಾದರೆ ಈ ಇಷ್ಟು ಔಟ್ ಆಗಿರ್ತಕ್ಕಂತಹ ಈ ವೋಟ್ಗಳೇನಿದಾವೋ ಇದು ಫೈನಲ್ಲ? ಖಂಡಿತ ಅಲ್ಲ. ಇನ್ನು ಗೈರು ಮತ್ತು ಸ್ಥಳಾಂತರ, ನಕಲಿ ಐಡಿ, ಮರಣ ಹೊಂದಿದವರು ಆಗಸ್ಟ್ 24ಕ್ಕೆ SIRನ ಮೊದಲ ಕರಡು ಪಟ್ಟಿ ಆಗುತ್ತೆ. ನಿಮಗೆ ಬೇಕಾದ ಆಕ್ಷೇಪಣೆ ಕೂಡ ಸಲ್ಲಿಕೆ ಮಾಡಬಹುದು. ಇಲ್ಲ ಅವರು ಬರಬೇಕಾದ್ರೆ ನಮ್ಮ ದಾಖಲೆಯಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಅಥವಾ ಇದರಲ್ಲಿ ಏನೋ ಸಮಸ್ಯೆ ಇದೆ ಅಂತ ಹೇಳಿ ನೀವು ಆಕ್ಷೇಪಣೆ ಬೇಕಾದರೆ ಸಲ್ಲಿಸಬಹುದು. ಈ ಕೋಟ್ಯಾಂತರ ವೋಟರ್ಗಳು ಇದು ಫೈನಲ್ ಅಲ್ಲ. ಇದರ ಜೊತೆಗೆ ನಿಮಗೆ ಅವಕಾಶವೂ ಕೂಡ ಕೊಡಲಾಗಿದೆ. ಆಗಸ್ಟ್ 24ಕ್ಕೆ SIRನ ಮೊದಲ ಕರಡು ಪಟ್ಟಿ ಪ್ರಕಟ ಆಗುತ್ತೆ. ಆಗಸ್ಟ್ 24ರಿಂದ ಸೆಪ್ಟೆಂಬರ್ 23ರವರೆಗೆ ನೋಡಿ ಆಕ್ಷೇಪಣೆಗೆ ಅವಕಾಶ ಇದೆ. ಇನ್ನು ಅಕ್ಟೋಬರ್ 27ಕ್ಕೆ ಅಂತಿಮ ಮತದಾರರ ಪಟ್ಟಿ ಪ್ರಕಟ ಆಗುತ್ತೆ. ಅಕ್ಟೋಬರ್ 27ನೇ ಸಂಜೆವರೆಗೆ ನೀವು ಇದನ್ನು ಮುಗಿಸ್ಕೋಬಹುದು. ಇನ್ನು ಆಗಸ್ಟ್ 28ಕ್ಕೆ ಯಾವುದೇ ತರಹದ ಅವಕಾಶಗಳು ಇರೋದಿಲ್ಲ. ಸೊ ಹಾಗಾಗಿ ಇದರಲ್ಲಿ ಏನಾದರೂ ಆಕ್ಷೇಪಣೆಗಳಿದ್ರೆ ನೀವು ಅದರ ಭಾಗವಾಗಿ ನೀವು ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಬಹುದು. ಒಟ್ಟಾರೆ SIR ಪ್ರಕ್ರಿಯೆ ಅಂತ್ಯಗೊಂಡಿದೆ.